ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳಿ. ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಹೇಳಿ ಧಿಕ್ಕಾರ. ಎಐಸಿಸಿಟಿಯು ಜಿಂದಾಬಾದ್. ಎಐಸಿಸಿಟಿಯು ಪ್ರತಿಭಟನೆ. ಕನಿಷ್ಠ ವೇತನ ₹42,000ಕ್ಕೆ ಹೆಚ್ಚಿಸಲು ಆಗ್ರಹ. ಕನಿಷ್ಠ ವೇತನವನ್ನ ತಕ್ಷಣ ಪರಿಷ್ಕರಿಸಿ ತಿಂಗಳಿಗೆ ಕನಿಷ್ಠ ₹42,000 ನಿಗದಿ ಮಾಡಬೇಕು. ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಬೇಕು ಹಾಗೂ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಜಿಲ್ಲಾ ಸಮಿತಿ ವತಿಯಿಂದ ರಾಯಚೂರು ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾರ್ಮಿಕರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಿರುವ ಸಂಘಟನೆಗಳು ರಾಜ್ಯದಲ್ಲಿ ಕಾರ್ಮಿಕ ವರ್ಗದ ಹಕ್ಕುಗಳ ರಕ್ಷಣೆ ಹಾಗೂ ಅವುಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ಸರ್ಕಾರ ತಕ್ಷಣ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಹ್ಲಾದ್ ರಾವ್, ಜುಲಾನಿ ಯರಿಗೇರ, ಭೀಮಯ್ಯ, ಲಕ್ಷ್ಮಣ್, ನಿಸಾರ್ ಅಹಮದ್, ಈರಣ್ಣ, ಜಗದೀಶ್, ಚಾಂದ್, ರಾಮಸ್ವಾಮಿ, ಇಮಾಂ, ಪರಶುರಾಮ್, ಸಣ್ಣ ನರಸಪ್ಪ ಇದ್ದರು. ಸಂಘಟನೆ ವತಿಯಿಂದ ಕನಿಷ್ಠ ವೇತನ ಆಗ್ರಹಿಸಿ ಗುತ್ತಿಗೆ ಕಾರ್ಮಿಕರ ಪ್ರತಿಭಟನೆಯನ್ನು ಈ ಒಂದು ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಬೇಡಿಕೆ ಇಷ್ಟೇ, ರಾಜ್ಯ ಸರ್ಕಾರವು ಈಗ ಒಂದು ಕರಾಳ ಕಾಯ್ದೆ ವಿರುದ್ಧ ಒಂದು ಸ್ಪಷ್ಟ ನಿಲುವು ತಿಳಿಸ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ನಾವು ಇವತ್ತು ಜಿಲ್ಲೆಯಾದ್ಯಂತ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಸಮಾನ ವೇತನಕ್ಕೆ ಸಮಾನ ಕೂಲಿ ಎಂಬ ಸರ್ಕಾರದ ಯೋಜನೆ ಇಲ್ಲಿ ರಾಜ್ಯದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ. ಒಂದು ಕಡೆ ಸಂತೋಷ್ ಲಾಡ್ ಬರೀ ರೀಲ್ಸ್ ಮಾಡ್ಕೊಂತ ನಾನು ಕಾರ್ಮಿಕ ಪರವಾಗಿದ್ದೀನಿ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಕಾರ್ಮಿಕ ಪರವಾಗಿ ಯಾವುದೇ ಅವ್ರ ನಿಲುವು ಕಾಣ್ತಾ ಇಲ್ಲ. ಯಾಕಂದ್ರೆ ಬರೀ ಅವರು ತಮ್ಮ ಒಂದು ವೈಯಕ್ತಿಕ ಅದು ಇದು ಅಂತ ಹೇಳ್ತಾರೆ. ಆ ಲೇಬರ್ ಬೋರ್ಡ್, ಈ ಲೇಬರ್ ಬೋರ್ಡ್ ಅಂತಾರೆ. ಕನಿಷ್ಠವಾಗಿ ರಾಜ್ಯ ಸರ್ಕಾರ, ಇಲ್ಲೇ ಒಂದು ಕಾಂಗ್ರೆಸ್ ಸರ್ಕಾರ ಇದೆ, ಈ ಒಂದು ಲೇಬರ್ ಕಾಯ್ದೆಗಳ ವಿರುದ್ಧ ಒಂದು ಹಕ್ಕು ನಿರ್ಣಯ ಮಾಡಿ ಈ ಒಂದು ಕರಾಳ 4 ಕಾಯ್ದೆಗಳು ಏನು ಕೇಂದ್ರ ಸರ್ಕಾರ ತಂದಿದೆ, ಗುತ್ತಿಗೆ ಪದ್ಧತಿ ಇರ್ಬೋದು ಮುಂತಾದ ಆ ಕಾಯ್ದೆ ವಿರುದ್ಧ ಈ ಒಂದು ರಾಜ್ಯ ಸರ್ಕಾರ ನಿಲುವು ತಗೊಂಡು ಇಲ್ಲಿ ಕನಿಷ್ಠ ಒಂದು ಕಾರ್ಮಿಕರಿಗೆ ತಿಂಗಳಿಗೆ 42,000 ಬೇಕು. ತನ್ನ ದಿನನಿತ್ಯದ ಚಟುವಟಿಕೆ, ಮನೆ ಬಾಡಿಗೆ ಇರ್ಬೋದು, ಮಕ್ಕಳ ಶಿಕ್ಷಣ ಬಗ್ಗೆ ಸುಮಾರಷ್ಟು ರೀತಿ ಒಬ್ಬೊಬ್ಬರು ಕಾರ್ಮಿಕ ಭಾಳ ಸಮಸ್ಯೆ ಇದೆ. ಈಗ ಸರ್ಕಾರ ಕನಿಷ್ಠ ವೇತನ ಯಾಕೆ ಜಾರಿ ಮಾಡ್ತಾರೆ ಅಂದ್ರೆ ಇಲ್ಲಿ ಸರ್ಕಾರದ ಇಲ್ಲಿ ಕೆಲವೊಂದು ಕಾರ್ಪೊರೇಟ್ ಶಕ್ತಿಗಳು ಅವ್ರ ಪರವಾಗಿದ್ದಾರೆ, ಅವ್ರ ಪರವಾಗಿದ್ರ ಸಲುವಾಗಿ ಈ ತರ ಮಾಡ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಉದ್ದೇಶ ಎಐಸಿಸಿ ಸಂಘಟನೆ ಕನಿಷ್ಠ ವೇತನ ಈ ನಮ್ಮ ಎಲ್ಲ ಸೆಕ್ಟರ್ ಕಾರ್ಮಿಕರಿಗೆ ಜಾರಿ ಆಗಬೇಕು. ಇಲ್ಲದ್ರೆ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ, ಈ ಮೂಲಕ ಎಚ್ಚರಿಸುತ್ತೇವೆ.